ಹಾಯ್ ಹಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಇನ್ಮೇಲೆ ಇಲ್ಲಿವರೆಗೂ ನಡೆದಿದ್ದು ಒಂಥರ, ಇನ್ಮೇಲೆ ಬೇರೆ ಆಟ. ಬಿಗ್ ಬಾಸ್ ನಾನಂತೂ ಫಿನಾಲೆಯಲ್ಲಿ ಪ್ರತಿಯೊಂದು ಓಟು ಕೌಂಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ಸುದೀಪ್ ಸರ್ ಅಲ್ಲಿ ಅನೌನ್ಸ್ ಮಾಡ್ತಾರಲ್ಲ, ಸುದೀಪ್ ಸರ್ ಮೇಲೆ ನನಗೆ ನಂಬಿಕೆ ಜಾಸ್ತಿ. ಪ್ರತಿಯೊಂದು ಓಟನ್ನು ಅವ್ರು ಕೌಂಟ್ ಮಾಡೇ ತಗೊಳೋದು. ಇದು ಮುಂಚೆನೆ ಡಿಸೈಡ್ ಆಗಿರಲ್ಲ ಯಾರು ವಿನ್ನರ್ ಅಂತ ನನ್ನ ಅನಿಸಿಕೆ. ಪ್ರತಿಯೊಂದು ಓಟ್ ಕೂಡ ಕೌಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ವೋಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇವಾಗ ಎಷ್ಟೋ ಕಡೆ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ, ಇವರೇ ಟಾಪ್ 6 ಬರೋದು. ಇವ್ರು ಟಾಪ್ 6 ಬರೋದಕ್ಕೆ ಕಾರಣಗಳು ಏನಕ್ಕೋಸ್ಕರ ಇವ್ರು ಟಾಪ್ 6 ಬರ್ಬೋದು ಅಂತ ಚರ್ಚೆ ನಡೀತಿದೆ. ಅದು ವೋಟಿಂಗ್ಸ್ ಪ್ರಕಾರನ, ಇಲ್ಲ ಅದನ್ನ ಬಿಗ್ ಬಾಸ್ ಟೀಮ್ ಏನಾದ್ರು ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತಿದಾರ? ಅದೇನಂತ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇವಾಗ ಎಲ್ಲರಿಗೂ ಒಂದಿಷ್ಟು ಫ್ಯಾನ್ ಬೇಸ್ ಇದೆ. ಎಲ್ಲರೂ ಅವ್ರ ಫ್ಯಾನ್ ಬೇಸ್ ಇವಾಗ ಅವ್ರು ಯಾರಿಗೆ ಫೇವ್ರೇಟ್ ಅನ್ಸುತ್ತೋ ಅವರೇ ವಿನ್ನರ್ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಇವಾಗ ನೀವು ನೋಡಿರ್ತೀರಾ, ನಿನ್ನೆ ಒಂದು ನಾನು ವಿಡಿಯೋ ಹಾಕಿದ್ದೆ. ಅದು ಭಾನುವಾರದ ಓವರ್ ಆಲ್ ನನ್ನ ಸರ್ವೆ, ನಾನು ಓವರ್ ಆಲ್ ಕಲೆ ಹಾಕಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಬಂದಿತ್ತು ಅಂತ ತಿಳಿಸಿದ್ದೀನಿ. ಅದ್ರಲ್ಲಿ ಒಂದಿಷ್ಟು ಜನ ತ್ರಿವಿಕ್ರಮ್ ಅವ್ರು ವಿನ್ನರು, ಹನುಮಂತಣ್ಣ ವಿನ್ನರು, ಮೋಕ್ಷಿತಾ ವಿನ್ನರು, ಭವ್ಯ ವಿನ್ನರು, ಮಂಜಣ್ಣ ವಿನ್ನರು ಅಂತೆಲ್ಲ ಕಮೆಂಟ್ಸ್ ಬಂದಿದೆ. ಇವಾಗ ನೋಡಿ, ಆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ, ಎಲ್ಲರಿಗೂ ಇವಾಗ ಕ್ರಿಯೇಟ್ ಆಗಿರುತ್ತೆ. ಇನ್ನೇನ್ 3 ವಾರ ಇದೆ ಫಿನಾಲೆ. ಇವಾಗ ಟಾಪ್ 6 ಗೆ ಇವ್ರು ಏನಕ್ಕೆ ಬರ್ತಿದ್ದಾರೆ, ಇವ್ರು ಏನ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಅಂತ ಇವಾಗ ನೋಡ್ತಾ ಹೋಗೋಣ. ನೋಡಿ, ಇವಾಗ ಹನುಮಂತಣ್ಣ, ತ್ರಿವಿಕ್ರಮ್, ಮೋಕ್ಷಿತಾ, ಮಂಜಣ್ಣ, ಭವ್ಯ ಮತ್ತೆ ರಜತ್, ಇವ್ರಷ್ಟೇ ಜಾಸ್ತಿ ಓಡ್ತಿರೋದು. ಇವ್ರು ಟಾಪ್ 6 ಬಂದೇ ಬರ್ತಾರೆ ಅಂತ. ಅದೇ ವೋಟಿಂಗ್ಸ್ ಲೈನ್ ಪ್ರಕಾರ ನೀವು ನೋಡೋದಾದ್ರೆ ರಜತ್ ಪ್ಲೇಸ್ ಅಲ್ಲಿ ಧನರಾಜ್ ಆಚಾರ್ ಅವ್ರು ಬರ್ತಾರೆ. ಇವಾಗ ನಿನ್ನೆ ಸರ್ವೆ ಪ್ರಕಾರ ಧನರಾಜ್ ಆಚಾರ್ ಅವರು ರಜತ್ಗಿಂತ ಚೆನ್ನಾಗೆ ವೋಟ್ ತಗೊಂತಿದ್ದಾರೆ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು ರಜತ್ ಅವರು ಆಕ್ಚುಲಿ ಕೇಪಬಲ್ ಫಿನಾಲೆಗೆ ಬರೋದಕ್ಕೆ ಅಂತ ಹೇಳ್ತಿದ್ದಾರೆ. ಇವಾಗ ಪ್ರತಿಯೊಬ್ಬರದು ಹೆಂಗಿತ್ತು ಅವ್ರ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಹೋಗೋದಾದ್ರೆ, ರಜತ್ ಅವರು ಟಾಸ್ಕ್ ಗಳಲ್ಲಿ ಸಖತ್ತಾಗಿ ಆಡಿದ್ದಾರೆ. ಫಿಸಿಕಲ್ ಟಾಸ್ಕ್, ಪ್ರತಿಯೊಂದು ಟಾಸ್ಕ್ ಕೂಡ ಸಖತ್ತಾಗಿ ಆಡಿದ್ದಾರೆ. ಆದ್ರೆ BB ರೆಸಾರ್ಟ್ ಟಾಸ್ಕ್ ಅಲ್ಲಿ ಮಾತ್ರ ಅವರು ಒಂದಿಷ್ಟು ವೈಯಕ್ತಿಕ ಕಾರಣ ಅಂದ್ರೆ ಅವ್ರ ಮೇಲೆ ಸೇಡ್ ತೀರಿಸ್ಕೊಳಕ್ ಹೋದ್ರು ಅಷ್ಟೇ. ಇನ್ನೆಲ್ಲಾ ಟಾಸ್ಕ್ ಅಲ್ಲೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಯಾರನ್ನ ಗೋಳು ಹೊಯ್ಕೊಬೇಕೋ ಗೋಳು ಹೊಯ್ಕೊಂಡಿದ್ದಾರೆ. ಅದು ಒಂಥರ ಎಂಟರ್ಟೈನ್ಮೆಂಟ್ ತರ ಚೆನ್ನಾಗಿತ್ತು. ಚೈತ್ರ ಅವ್ರನ್ನ ಗೋಳು ಹೊಯ್ಕೊಂಡಿದ್ದು ಎಲ್ಲ ನೋಡಕ್ಕೆ ಜನರಿಗೆ ತುಂಬಾ ಇಷ್ಟ ಆಗಿದೆ. ರಜತ್ ಅವರು ಟಾಪ್ 6 ಬರ್ಬೋದು. ಇನ್ನು 3 ವಾರ ಇದೆ. ಇವಾಗ ಅವ್ರು ಸದ್ಯಕ್ಕೆ 7ನೇ ಸ್ಥಾನದಲ್ಲಿ ಇದಾರೆ ವೋಟಿಂಗ್ ಲೈನ್ಸ್ ಪ್ರಕಾರ. ಆದ್ರೆ ಇನ್ನು 3 ವಾರದಲ್ಲಿ ಅವ್ರು ಪಕ್ಕ ಟಾಪ್ 6 ಬಂದೇ ಬರ್ತಾರೆ. ಅವ್ರು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಅಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಿದೆ. ಎಲ್ಲ ಡಿಪೆಂಡ್ ಆಗಿರೋದು ವೋಟ್ಸ್ ಮೇಲೆ. ನೀವ್ ಯಾರಿಗೆ ಎಷ್ಟು ವೋಟ್ಸ್ ಹಾಕ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರೋದು. ಸುದೀಪ್ ಸರ್ನ ನಾನು ತುಂಬಾ ನಂಬ್ತೀನಿ. ಅವ್ರ ಬಾಯಿಂದ ಅಲ್ಲಿ ವೋಟ್ಸ್ ಎಷ್ಟು ಅಂತ ಅನೌನ್ಸ್ ಆಗುತ್ತೆ. ಅದನ್ನಂತೂ ನಾನು ಪಕ್ಕ ನಂಬ್ತೀನಿ. ಫಿನಾಲೆಯಲ್ಲಿ ಪ್ರತಿಯೊಂದು ವೋಟ್ಸ್ ಲೆಕ್ಕ ಹಾಕಿ ಅವರಲ್ಲಿ ವಿನ್ನರ್ ಡಿಸೈಡ್ ಮಾಡೋದು. ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಹೋಗಿ ವೋಟ್ ಮಾಡ್ಬೇಕು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಗೆಲ್ಬೇಕು ಅಂದ್ರೆ ನೀವೇನೇನು ತಿಳ್ಕೊಬೇಡಿ. ವೋಟ್ ಏನು ಕೌಂಟ್ ಆಗಲ್ಲ ಅದೆಲ್ಲ ನೀವು ತಿಳ್ಕೊಳಕ್ ಹೋಗ್ಬೇಡಿ. ಇವಾಗ ನೀವು ಹಂಗ್ ತಿಳ್ಕೊಂಡು ನೀವು ಅಲ್ಲಿ ವೋಟ್ ಮಾಡಿಲ್ಲ ಅಂದ್ರೆ ಆಮೇಲೆ ನೀವೇ ಅಂದ್ಕೊಂತೀರಾ, ಇಲ್ಲ ಇದೆಲ್ಲ ವೋಟ್ ಇಂದಾನೆ ಡಿಸೈಡ್ ಆಯ್ತು, ನಾವು ವೋಟ್ ಹಾಕ್ಲಿಲ್ಲ. ಅದು ಬರಬಾರ್ದು. ಅದಕ್ಕೋಸ್ಕರ ನಾನು ಪ್ರತಿದಿನಾನು ಯಾವ್ಯಾವ ರೀತಿ ಸರ್ವೆ ನಡೀತಿದೆ, ಎಷ್ಟೆಷ್ಟು ಓಟ್ಸ್ ಬರ್ತಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಪರ್ಸೆಂಟೇಜ್ ಬರ್ತಿದೆ ಅಂತ ತಿಳಿಸ್ತಿದ್ದೀನಿ. ರಜತ್ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದಾಯ್ತು. ಮತ್ತೆ ಅವ್ರೆಲ್ಲರ ಹತ್ರನು ಬೆರೆಯೋದಲ್ಲಿ ಸಖತ್ತಾಗಿದ್ದಾರೆ. ಎಲ್ಲರ ಹತ್ರನು ಈಸಿಯಾಗಿ ಜೆಲ್ ಆಗ್ತಾರೆ. ಮತ್ತೆ ನೀವು ನೋಡಿರ್ತೀರಾ ಫ್ಯಾಮಿಲಿ ಟಾಸ್ಕ್ ಅಲ್ಲೂ ಕೂಡ ಎಲ್ಲಾ ಫ್ಯಾಮಿಲಿ ಹತ್ರನು ಸಖತ್ತಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಜೆಲ್ ಆಗಿದ್ದು ರಜತ್ ಅವರು. ಇವರು ಟಾಪ್ 6 ಬರೋ ಅರ್ಹತೆ ಇದೆ ಅವರಿಗೆ. ಅಂದ್ರೆ ಇವಾಗ ಅವ್ರಿಗೆ ಫ್ಯಾನ್ ಬೇಸ್ ಕಡಿಮೆ ಇದೆ. ಅವ್ರು ಆಕ್ಚುಲಿ 7ನೇ ವಾರ ಆದ್ಮೇಲೆ ಬಂದಿರೋ ಕಾರಣ ಅವ್ರಿಗೆ ಫ್ಯಾನ್ ಬೇಸ್ ಕಡಿಮೆ ಇದೆ. ಆದ್ರೂ ಕೂಡ ಈ ಕಡಿಮೆ ಸಮಯದಲ್ಲೇ 7 ವಾರದಲ್ಲೇ ಬಂದಿದ್ದಾರೆ ನೋಡಿ. ಅವರಿಗೆ ಯಾವ ರೀತಿ ಬರ್ಬೇಕಿತ್ತೋ ಆ ರೀತಿ ಫ್ಯಾನ್ ಬೇಸ್ ಬಂದಿದೆ. ಇನ್ನು ಫಸ್ಟ್ ಇಂದ ಇದ್ದಿದ್ರೆ ಅವರಿಗೂ ಕೂಡ ಒಳ್ಳೆ ಫ್ಯಾನ್ ಬೇಸ್ ಅವರು ಕೂಡ ಹುಟ್ಟಾಕೊಂಡಿರೋರು. ರಜತ್ ಅವ್ರು ಒಳ್ಳೆ ಕಂಟೆಸ್ಟೆಂಟ್ ಫಿನಾಲೆಗೆ ಅಂತ ಹೇಳ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್, ಏನೇನ್ ಕೊಡ್ಬೇಕೋ, ಬಿಗ್ ಬಾಸ್ ಮನೇಲಿ ಯಾವ ರೀತಿ ಆಡ್ಬೇಕೋ ಅದನ್ನೆಲ್ಲ ಪ್ರತಿಯೊಂದನ್ನು ಸಖತ್ತಾಗಿ ಮಾಡ್ತಾ ಬಂದಿದ್ದಾರೆ. ಭವ್ಯ ಗೌಡ ಅವ್ರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಅವರು ಟಾಸ್ಕ್ ಗಳಲ್ಲಿ, ಫಿಸಿಕಲ್ ಟಾಸ್ಕ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 3 ಸಲ ಕ್ಯಾಪ್ಟನ್ ಆಗಿದ್ದಾರೆ. ಅದ್ರಲ್ಲಿ 1 ಸಲ ಅವರು ತಪ್ಪು ಮಾಡೇ ಕ್ಯಾಪ್ಟನ್ ಆದ್ರು. ಆಕ್ಚುಲಿ ಅದನ್ನ ಮೋಸ ಮಾಡೇ ಕ್ಯಾಪ್ಟನ್ ಆದ್ರು. ಅದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮೋಸ ಮಾಡಿದ್ ಬಿಟ್ರೆ, ಅದೊಂದು ಬ್ಲಾಕ್ ಮಾರ್ಕ್ ಇದೆ ಬಿಟ್ರೆ, ಭವ್ಯ ಗೌಡ ಅವರು ಫಿಸಿಕಲ್ ಟಾಸ್ಕ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಪ್ರತಿಯೊಂದು ಟಾಸ್ಕ್ ಕೂಡ ಸಖತ್ತಾಗಿ ಆಡ್ತಾ ಬಂದಿದ್ದಾರೆ. ಆದ್ರೆ ಜಾಸ್ತಿ ತ್ರಿವಿಕ್ರಮ್ ಜೊತೆ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಒಂದು ಸುದ್ದಿ ಅಷ್ಟೇ. ಅದೇ ಅವರು ಫಿನಾಲೆಗೆ ಬರೋ ಅರ್ಹತೆ ಅವರಿಗೂ ಕೂಡ ಇದೆ. ಸಖತ್ತಾಗಿ ಆಡ್ತಾ ಬಂದಿದ್ದಾರೆ. ಮಂಜಣ್ಣ ಬಗ್ಗೆ ಹೇಳೋದಾದ್ರೆ ಅವರಂತೂ ಸಖತ್ತಾಗಿ ಆಡ್ತಾ ಬಂದಿದ್ದಾರೆ ಗುರು. ಫಿಸಿಕಲ್ ಟಾಸ್ಕ್ ಅಲ್ಲಿ
ಪ್ರತಿಯೊಂದು ಟಾಸ್ಕ್ ಗ್ರೇ ಏರಿಯಾ ಅಂತ ಹುಡ್ಕೊಂಡು ಸಖತ್ತಾಗಿ ಆಡ್ತಾ ಬಂದಿದ್ದಾರೆ. ಅವ್ರೇನ್ ಎಲ್ಲೂ ಮೋಸ ಮಾಡಿ ಆಡಿಲ್ಲ, ಅದೊಂದು ಗ್ರೇ ಏರಿಯಾ ಅಂತ ನೋಡ್ಕೊಂಡಿದ್ದಾರೆ. ಸಖತ್ತಾಗಿ ಆಡ್ತಾ ಬಂದಿದ್ದಾರೆ ಎಲ್ಲದರಲ್ಲೂ ಪರ್ಫಾರ್ಮೆನ್ಸ್. ಆದ್ರೆ ಗೌತಮಿ ಅವ್ರ ಹತ್ರ ಜಾಸ್ತಿ ಕುತ್ಕೊಂಡು ಅವ್ರು ಮಾತಾಡ್ತಾ ಈ ಪ್ರತಿಯೊಂದಕ್ಕೂ ಅದೇನ್ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಅಂದ್ರೂ ಹೋಗಿ ಸಾರಿ ಕೇಳಿ ಅವ್ರು ಅವ್ರು ಕಡಿಮೆ ಮಾಡ್ಕೊಂಡಿದ್ದಾರೆ. ಅವ್ರು ಅದನ್ನೊಂದ್ ಬಿಟ್ಟು ಅವ್ರ ಸ್ವಂತ ಆಟ ಅವ್ರು ಆಡ್ತಾ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಗೌತಮಿ ಅವ್ರ ಹತ್ರ ಸುಮ್ನೆ ಅಲ್ಲಿ ಏನು ಅವ್ರದ್ದು ಏನು ತಪ್ಪಿಲ್ಲ ಅಂದ್ರೂ ಕೂಡ ಹೋಗಿ ಸಾರಿ ಅಂತ ಕೇಳೋದು, ಅದನ್ನೆಲ್ಲ ಮಾಡಿ ಅವ್ರ ಒಂಚೂರು ಹಿಂದೆ ಇದಾರೆ. ಆದ್ರೆ ಫಿನಾಲೆ ಕಂಟೆಸ್ಟೆಂಟ್ ಗೆ ಅರ್ಹತೆ ಇದೆ, ಅವರಿಗೆ ಸಖತ್ತಾಗಿ ಆಡ್ತಾ ಬಂದಿದ್ದಾರೆ. ಅವರು ಫಿನಾಲೆಗೆ ಅರ್ಹರೇ, ನನಗೂ ಅನ್ಸುತ್ತೆ ಅವ್ರು ಫಿನಾಲೆಗೆ ಅರ್ಹರೇ. ಅದೇ ಫ್ಯಾನ್ ಬೇಸ್ ಕಡಿಮೆ ಇದೆ, ಇದಂತೂ ಒಪ್ಕೊಂಡ್ಲೇಬೇಕು, ಇದು ನಿಜ. ಅವ್ರಿಗೆ ಫ್ಯಾನ್ ಬೇಸ್ ಕಡಿಮೆ ಇದೆ, ಆದ್ರೆ ಫಿನಾಲೆಗೆ ಬಂದೇ ಬರ್ತಾರೆ. ಟಾಪ್ 6 ಅಲ್ಲಿ ಇರೋ ತರ ಇದೆ ಅವ್ರಿಗೆ ಫ್ಯಾನ್ ಬೇಸ್. ಇವಾಗಿರೋ 9 ಜನ ಕಂಟೆಸ್ಟೆಂಟ್ ಅಲ್ಲಿ ಟಾಪ್ 6 ಬರೋ ಫ್ಯಾನ್ ಬೇಸ್ ಎಷ್ಟು ಓಟ್ಸ್ ಬರ್ಬೇಕು ಅಷ್ಟಿದೆ. ಮಂಜಣ್ಣ ಬಂದೇ ಬರ್ತಾರೆ ಫಿನಾಲೆಗೆ. ಇವಾಗ ಇನ್ನು 3 ಜನ ಬಗ್ಗೆ ಹೇಳೋದಾದ್ರೆ, ಮೋಕ್ಷಿತ್ ಅವರು ಇಲ್ಲಿವರೆಗೂ ಒಂದ್ಸಲಾನು ಕ್ಯಾಪ್ಟನ್ ಆಗಿಲ್ಲ. ಅಂದ್ರೆ ಅವ್ರು ಸಿಂಗಲ್ ಆಗಿ ಆಡೋ ಟಾಸ್ಕ್ ಎಷ್ಟೊಂದನ್ನು ಅವ್ರು ಸೋತಿದ್ದಾರೆ. ಆದ್ರೆ ಟೀಮ್ ಅಲ್ಲಿ ಸಖತ್ತಾಗಿ ಆಡಿದಾರೆ ಗುರು. ಟೀಮ್ ಅಲ್ಲಿ ಆಡೋ ಟಾಸ್ಕ್ ಅಲ್ಲಿ ಸಖತ್ತಾಗಿ ಆಡ್ತಾನೆ ಬಂದಿದ್ದಾರೆ. ಮತ್ತೆ ಅವ್ರು ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೊಬೇಕು ಎಲ್ಲದನ್ನು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಮತ್ತೆ ಯಾರ್ಯಾರನ್ನ ಎದುರು ಹಾಕೊಬೇಕು ಅದನ್ನು ಮಾಡಿದ್ದಾರೆ. ಮಂಜಣ್ಣನ ಎದುರು ಹಾಕೊಂಡಿದ್ದಾರೆ, ತ್ರಿವಿಕ್ರಮ್ ಅವ್ರನ್ನ ಎದುರು ಹಾಕೊಂಡಿದ್ದಾರೆ. ಪ್ರತಿಯೊಬ್ರು ಅಂದ್ರೆ ಎಲ್ಲಿ ಯಾರನ್ನ ಎದುರಾಕೊಬೇಕು ಅದನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಫ್ಯಾನ್ ಬೇಸ್ ಚೆನ್ನಾಗಿದೆ. ಇವರು ಫಿನಾಲೆಗೆ ಪಕ್ಕ ಎಂಟ್ರಿ ಕೊಡ್ತಾರೆ. ಇವಾಗ ಫ್ಯಾನ್ ಬೇಸು ಇದೆ. ಮತ್ತೆ ಅವರಿಗೆ ಒಳಗಡೆ ಅವ್ರದ್ದು ಪರ್ಫಾರ್ಮೆನ್ಸ್ ಫಿಸಿಕಲ್ ಟಾಸ್ಕ್ ಅಲ್ಲಿ ಅವ್ರದ್ದು ಅಷ್ಟೊಂದಿಲ್ಲ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರದ್ದು ಫಿಸಿಕಲ್ ಟಾಸ್ಕ್ ಅಷ್ಟೊಂದಿಲ್ಲ. ಅದೇ ಫ್ಯಾನ್ ಬೇಸ್ ಚೆನ್ನಾಗಿದೆ. ಅವರಿಗೆ ವೋಟ್ ಮಾಡೋರು ಇದಾರೆ. ಇವಾಗ ನೋಡಿ ಪ್ರತಿಯೊಂದು ಇವಾಗ ಇಲ್ಲಿ ಓಟೆ ಕೌಂಟ್ ಆಗೋದು. ಇವಾಗ ಅವ್ರ ಒಳಗೆ ಹೆಂಗಾಡುದು ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಇವಾಗ ಓಟೆ ಕೌಂಟ್ ಆಗೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಪ್ರತಿಯೊಬ್ರು 99 ಓಟ್ಸ್ ಹಾಕೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ನ ನೀವು ಗೆಲ್ಸ್ಕೊಡಿ. ನಿಮಗೆ ಫೇವ್ರೇಟ್ ಹನುಮಂತಣ್ಣನ ಓಟ್ ಹಾಕಿ 99 ಓಟ್ ಹಾಕಿ, ತ್ರಿವಿಕ್ರಮ್ ಅವರ 99 ಓಟ್ ಹಾಕಿ, ಮೋಕ್ಷಿತ್ ಅವರ 99 ಓಟ್ ಹಾಕಿ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಮಂಜಣ್ಣನ ಹೋಗಿ 99 ಓಟ್ ಹಾಕಿ. ನೀವು 99 ಓಟ್ ಹಾಕದಂಗೆ ಅವ್ರು ಗೆಲ್ಸ್ಬಿಟ್ರು ಅನ್ನೋದು ತಪ್ಪು. ನನ್ನ ಪ್ರಕಾರ ಅವರಲ್ಲಿ ಗೆಲ್ಸಲ್ಲ. ನಿಮ್ಮ ಓಟೆ ಪ್ರತಿಯೊಂದು ಕೌಂಟ್ ಆಗುತ್ತೆ. ನಾನು ಸುದೀಪ್ ಸರ್ನ ತುಂಬಾ ನಂಬಿದ್ದೀನಿ. ಸುದೀಪ್ ಸರ್ ಅಲ್ಲಿ ವೋಟ್ ಅನೌನ್ಸ್ ಮಾಡ್ತಿದ್ದಾರೆ. ನೀವು ನೋಡಿರ್ತೀರ ಮಂಜು ಪಾವಗಡ ಅವ್ರ ಸೀಸನ್ ಇಂದ ವೋಟ್ಸ್ ಅನೌನ್ಸ್ ಮಾಡ್ತಿದ್ದಾರೆ, ಯಾರಿಗೆ ಎಷ್ಟೆಷ್ಟು ವೋಟ್ಸ್ ಬಂದಿತ್ತು ಅಂತ. ಲಾಸ್ಟ್ ಸೀಸನ್ ಕೂಡ ಅನೌನ್ಸ್ ಮಾಡಿದ್ಲು. ಅಲ್ಲಿ ನೋಡಿ ಟಾಪ್ 2 ಅಲ್ಲಿ ತುಂಬಾ ನೆಕ್ ಟು ನೆಕ್ ಫೈಟ್ ಬಂದ್ಬಿಟ್ಟು ಒಂದಿಷ್ಟು ವೋಟ್ಸ್ ಅಲ್ಲಿ ಮಿಸ್ ಆಗುತ್ತೆ. ಟಾಪ್ 1 ಆಗೋರು ಟಾಪ್ 2 ಆಗ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು ವೋಟ್ಸ್ ತುಂಬಾ ಮುಖ್ಯ ಆಗುತ್ತೆ. ಮೋಕ್ಷಿತ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ದಾಯ್ತು. ತ್ರಿವಿಕ್ರಮ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಎಕ್ಸಲೆಂಟ್ ಆಗಿ ಆಡಿದ್ದಾರೆ. ಎಲ್ಲ ಫಿಸಿಕಲ್ ಟಾಸ್ಕ್, ಮತ್ತೆ ಎಲ್ಲಿ ಸ್ಟ್ಯಾಂಡ್ ತಗೊಬೇಕು, ಯಾರಿಗೆ ಎದುರಾಗ್ಬೇಕು, ಮತ್ತೆ ಎಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅದನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಸಖತ್ತಾಗಿ ಆಡ್ತಾ ಬಂದಿದ್ದಾರೆ. ಮತ್ತೆ ಯಾರನ್ನ ಕರೆಕ್ಟ್ ಆಗಿ ನಾಮಿನೇಟ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅವ್ರು ಏನ್ ತಪ್ಪು ಮಾಡಿದ್ದಾರೆ, ನಾಮಿನೇಷನ್ ರೀಸನ್ ಎಲ್ಲ ಕರೆಕ್ಟ್ ಆಗಿ ಇರುತ್ತೆ ಅವ್ರದ್ದು. ಆಲ್ಮೋಸ್ಟ್ ಎಲ್ಲದನ್ನು ಸಖತ್ತಾಗಿ ಆಡ್ತಾ ಬಂದಿದ್ದಾರೆ ತ್ರಿವಿಕ್ರಮ್ ಅವರು. ಮತ್ತೆ ಯಾವುದೇ ಗೇಮ್ ನು ಈಸಿಯಾಗಿ ಬಿಟ್ಕೊಟ್ಟಿಲ್ಲ, ಫೈಟ್ ಮಾಡಿದಾರೆ ಕೊನೆವರೆಗೂ, ಗೆದ್ದಿದ್ದಾರೆ. ಎಷ್ಟೊಂದಲ್ಲಿ ಗೆದ್ದಿದ್ದಾರೆ, ಮತ್ತೆ ಎಷ್ಟೊಂದಲ್ಲಿ ಅಂದ್ರೆ ಮಿಸ್ ಆಗಿರೋದು ಎಲ್ಲೋ ಒಂದೊಂದ್ ಕಡೆ ಸೋತಿರೋದ್ರಲ್ಲಿ ಫೈಟ್ ಕೊಟ್ಟು ಕೊನೆ ಕ್ಷಣವರೆಗೂ ಫೈಟ್ ಕೊಟ್ಟು ಸೋತಿದ್ದಾರೆ. ತುಂಬಾ ಸಖತ್ತಾಗಿ ಆಡ್ತಾ ಬಂದಿದ್ದಾರೆ ತ್ರಿವಿಕ್ರಮ್ ಅವರು. ಇವರಂತೂ ಪಕ್ಕ ಎಂಟ್ರಿ ಕೊಡ್ತಾರೆ ಫಿನಾಲೆಗೆ. ಎಲ್ಲ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಇದೆ ಅವ್ರದ್ದು. ಬಿಗ್ ಬಾಸ್ ಮನೇಲಿ ಯಾವ ರೀತಿ ಇರ್ಬೇಕು ಎಲ್ಲ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಭವ್ಯಗೌಡ ಅವರು ಅವ್ರಿಗೆ ಏನೇನ್ ಬೇಕಿತ್ತು ಇನ್ಪುಟ್ಸ್, ಅಂದ್ರೆ ಹೆಂಗ್ ಆಡ್ಬೇಕು ಈ ಆಟನ, ಸ್ಟ್ರಾಟಜಿ ಎಲ್ಲ ಸಖತ್ತಾಗಿ ಹೇಳ್ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಅವರು. ಅದಲ್ಲಿ ಸಖತ್ತಾಗಿ ಎಲ್ಲರ ಹತ್ರನೂ ಅಂದ್ರೆ ಅವ್ರ ಫ್ರೆಂಡ್ ನ ಅವ್ರು ಈಸಿಯಾಗಿ ಬಿಟ್ಕೊಟ್ಟಿಲ್ಲ. ಅವ್ರು ಕೇಳಿರೋದನ್ನ ಅವ್ರು ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಆ ಸಖತ್ತಾಗಿ ಆಡ್ತಾ ಬಂದಿದ್ದಾರೆ. ಎಲ್ಲದರಲ್ಲೂ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇರೋ ಕಾರಣ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಡೋದು ಫಿಕ್ಸ್. ನೆಕ್ಸ್ಟ್ ನೋಡೋದಾದ್ರೆ ಹನುಮಂತಣ್ಣ ಬಂದಿದ್ದು 3 ವಾರ ಆದ್ಮೇಲೆ. 3 ವಾರ ಆದ್ಮೇಲೆ ಬಂದಾಗ ಅವರಿಗೆ ಅದ್ ಏನ್ ಆಟ ಅಂತಾನೆ ಸರಿಯಾಗಿ ಗೊತ್ತಿರ್ಲಿಲ್ಲ. ಆಮೇಲೆ ಹೋಗ್ತಾ ಧನರಾಜ್ ಅವ್ರ ಹತ್ರ ಧನರಾಜ್ ಅವರೇ ಆಕ್ಚುಲಿ ತುಂಬಾ ಹೆಲ್ಪ್ ಮಾಡಿದ್ದು. ಧನರಾಜ್ ಅವ್ರ ಇರ್ಲಿಲ್ಲ ಅಂದಿದ್ರೆ ಹನುಮಂತಣ್ಣ ಕಷ್ಟ ಆಗಿರೋದು. ಧನರಾಜ್ ಅವ್ರು ಯಾವ ರೀತಿ ಇರ್ಬೇಕು, ಯಾವ ರೀತಿ ಅಲ್ಲಿ ಆನ್ಸರ್ ಕೊಡ್ಬೇಕು ಅದನ್ನೆಲ್ಲ ಹೇಳಿದ್ದಾರೆ. ಮತ್ತೆ ಎಂಟರ್ಟೈನ್ಮೆಂಟ್ ಅಲ್ಲಂತೂ ಫಸ್ಟ್ ಕ್ಲಾಸ್ ಎಂಟರ್ಟೈನ್ಮೆಂಟ್ ಸಖತ್ತಾಗಿ ಕೊಟ್ಟಿದ್ದಾರೆ. ನೀವು ನೋಡಿರ್ತೀರ ಎಷ್ಟು ಸಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರ ತುಂಬಾ ಟ್ರೋಲು ಇಲ್ಲ ರೀಲ್ಸ್ ಜಾಸ್ತಿ ಹನುಮಂತಣ್ಣದಿದೆ. ಮತ್ತೆ ಹಾಡ್ ಆಡೋದ್ರಲ್ಲಿ ಇರ್ಲಿ ಎಲ್ಲದಲ್ಲೂ ಎಂಟರ್ಟೈನ್ಮೆಂಟ್ ಅಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಟಾಸ್ಕ್ ಗಳಲ್ಲಂತೂ ಸಖತ್ತಾಗಿ ಆಡಿದಾರೆ ಗುರು. ಇಂಥ ಟಾಸ್ಕ್ ನನಗೆ ಆಡಕ್ ಬರಲ್ಲ ಅಂತ ಏನಿಲ್ಲ. ಪ್ರತಿಯೊಂದು ಟಾಸ್ಕ್ ಸಖತ್ತಾಗಿ ಆಡಿ ಎಷ್ಟೋ ಟಾಸ್ಕ್ ನ ಗೆದ್ದಿದ್ದಾರೆ, ಕ್ಯಾಪ್ಟನ್ ಆಗಿದ್ದಾರೆ. ಮತ್ತೆ ಯಾರಿಗೆ ಯಾವ ರೀತಿ ಟಾಂಗ್ ಕೊಡ್ಬೇಕು, ಹಾಡ್ ಮುಖಾಂತರನ ಇಲ್ಲ ಟಾಸ್ಕ್ ಗೆದ್ದಿದ್ದಾದ್ಮೇಲೆ ಯಾವ ರೀತಿ ಟಾಂಗ್ ಕೊಡ್ಬೇಕಂತ ಸಖತ್ತಾಗಿ ಗೊತ್ತಿದೆ. ಅವ್ರ ಊರ್ ಜನ ಅಂತೂ ಎಲ್ಲರೂ ಕೂಡ ಹನುಮಂತಣ್ಣ ವಿನ್ ಆಗ್ಬೇಕು ಅಂತ. ಮತ್ತೆ ಹಳ್ಳಿ ಜನಗಳಿಗೆ ತುಂಬಾ ಇಷ್ಟ ಆಗ್ತಾರೆ ಹನುಮಂತಣ್ಣ ಅವ್ರದ್ದು
ಪರ್ಫಾರ್ಮೆನ್ಸ್ ಮತ್ತೆ ಅವರ ನಡವಳಿಕೆ, ಅವರ ವ್ಯಕ್ತಿತ್ವ ಎಲ್ಲ ಕೂಡ ಜನರಿಗೆ ತುಂಬಾ ಇಷ್ಟ ಆಗ್ತಿದೆ. ಇವರು ಕೂಡ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಡೋದಲ್ಲಿ ಸಂಶಯವೇ ಇಲ್ಲ. ಇವರು ಕೂಡ ಟಾಪ್ 6 ಅಲ್ಲಿ ಇದ್ದೇ ಇರ್ತಾರೆ. ಈ 6 ಜನ ಟಾಪ್ 6 ಅಲ್ಲಿ ಇದ್ದೇ ಇರ್ತಾರೆ ಅಂತ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ನಿಮಗೆ ಏನಿಸ್ತಿದೆ, ಯಾರು ಟಾಪ್ 6 ಬರ್ಬೇಕು? ಇಲ್ಲ ಧನರಾಜ್ ಅವರು ಕೇಪಬಲ್ ಇದಾರ, ಚೈತ್ರ ಅವ್ರು ಕೇಪಬಲ್ ಇದಾರ, ಗೌತಮಿ ಅವ್ರು ಕೇಪಬಲ್ ಇದಾರ? ನಿಮಗೆ ಏನ್ ಅನ್ಸ್ತಿದೆ? ಈ 6 ಜನನೇ ಬರ್ಬೇಕಾ, ಇಲ್ಲ ಮಿಕ್ಕಿರೋ ಗೌತಮಿ, ಚೈತ್ರ, ಧನರಾಜ್ ಅವರು ಕೇಪಬಲ್ ಇದಾರ ಅಂತ ಅನ್ಸುತ್ತೆ? ಏನ್ ಅನ್ಸುತ್ತೆ ನಿಮಗೆ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.